ಸೋಮವಾರ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಶಾಸಕ ಎನ್.ವಿ. ಗೋಪಾಲಕೃಷ್ಣ. ಎಲ್ಲ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ತಿಳಿದು ಕೆಲಸ ಮಾಡಬೇಕು, ಇಲ್ಲವಾದಲ್ಲಿ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸೋಮವಾರ ಕೆಡಿಪಿ ಸಭೆಯಲ್ಲಿ ಶಾಸಕ ಎನ್.ವಿ. ಗೋಪಾಲಕೃಷ್ಣ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಜೆಜೆಎಂ ಕಾಮಗಾರಿ ಕೆಲಸಗಳು ಯಾವಾಗ ಮುಗಿಯುತ್ತವೆ? ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ರೋಡ್ಗಳನ್ನು ಹಗೆದು ಚರಂಡಿ ಮಾಡಿದ್ದೀರಾ ಎಂದು ಕುಡಿಯುವ ನೀರಿನ ವಿಭಾಗದ ಇಂಜಿನಿಯರ್ ವಿಲಾಸ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಅನೇಕ ಗ್ರಾಮಗಳಲ್ಲಿ ಜನರಿಗೆ ತೊಂದರೆಯಾಗಿದೆ. 2-3 ತಿಂಗಳ ಒಳಗಾಗಿ ಇದನ್ನು ಮುಗಿಸಬೇಕು ಎಂದು ಎಚ್ಚರಿಸಿದರು. ಪಟ್ಟಣದಲ್ಲಿ ಸೋಮವಾರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಅವರು ಮಾತನಾಡಿದರು. ಶಿಕ್ಷಣ ಇಲಾಖೆಯ ಬಗ್ಗೆ ಬಿಇಒ ಅವರನ್ನು ಇಒ ಹನುಮಂತಪ್ಪ ಅವರು ವಿಚಾರಿಸಿದರು. ಕೊಂಡ್ಲಹಳ್ಳಿ ಮತ್ತು ತುಮಕೂರ್ಲಹಳ್ಳಿ ಶಾಲಾ ಕಟ್ಟಡಗಳು, ಇತರೆ ಶಾಲಾ ಕಟ್ಟಡಗಳನ್ನು ಯಾವಾಗ ಮುಗಿಸುತ್ತೀರಾ ಎಂದು ತಿಳಿಸಿದರು. ಇದಕ್ಕೆ ಉತ್ತರಿಸಿದ ನಿರ್ಮಲಾ ದೇವರು, ತುಮಕೂರ್ಲಹಳ್ಳಿ ಮತ್ತು ಕೊಂಡ್ಲಹಳ್ಳಿಯಲ್ಲಿ ಕಟ್ಟಡ ಕಟ್ಟಲು ಅಡ್ಡಿಪಡಿಸುತ್ತಿದ್ದಾರೆ ಎಂದು ತಿಳಿಸಿದರು. ಅದಕ್ಕೆ ಹನುಮಂತಪ್ಪ, ಇದರ ಬಗ್ಗೆ ನಮಗೆ ಏಕೆ ತಿಳಿಸಲಿಲ್ಲ? ಈ ವಾರದ ಒಳಗೆ ಅದನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕರಿಗೆ ತಿಳಿಸಿದರು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, ಪಶು ವೈದ್ಯ ಇಲಾಖೆ, ಬೆಸ್ಕಾಂ ಇಲಾಖೆ, ನಿರ್ಮಿತ ಕೇಂದ್ರ, ಶಿಕ್ಷಣ ಇಲಾಖೆ, ಇನ್ನು ಅನೇಕ ಇಲಾಖಾ ಅಧಿಕಾರಿಗಳ ತಮ್ಮ ಇಲಾಖೆ ವರದಿಗಳನ್ನು ಒಪ್ಪಿಸಿದರು. ಅತಿ ಮುಖ್ಯವಾಗಿ ಆರೋಗ್ಯ ಇಲಾಖೆಯಲ್ಲಿ ಏನು ನಡೆಯುತ್ತಿದೆ ಎಂದು ಶಾಸಕರು ತರಾಟೆಗೆ ತೆಗೆದುಕೊಂಡರು. ನಕಲಿ ವೈದ್ಯರ ವಿರುದ್ಧ ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಸುಮಾರು 50ರಿಂದ 60 ನಕಲಿ ವೈದ್ಯರು ತಾಲೂಕಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ ಎಂದು ಟಿಎಚ್ಒ ಗಿರೀಶ್ ಅವರಿಗೆ ಎಚ್ಚರಿಸಿದರು. ನಕಲಿ ವೈದ್ಯರನ್ನು ಮಟ್ಟ ಹಾಕಲು ಏನು ಕ್ರಮ ತೆಗೆದುಕೊಳ್ಳಬೇಕು ಎಂದು ತಹಸೀಲ್ದಾರರ ಹತ್ರ ವಿಚಾರ ಮಾಡಿ ಇದಕ್ಕೆ ಸಂಬಂಧಪಟ್ಟ ಟಿಎಚ್ಒ ಆರೋಗ್ಯ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಎಚ್ಚರಿಸಿದರು. ಅದೇ ರೀತಿ ಹೋಟೆಲ್ಗಳ ಮೇಲೆ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಸ್ವಚ್ಛತೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಹಾಸ್ಟೆಲ್ಗಳಲ್ಲಿ ನಿಯಮಾನುಸಾರವಾಗಿ ಮಕ್ಕಳಿಗೆ ಊಟ ವಸತಿ ಬಗ್ಗೆ ಶಾಸಕರು ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳನ್ನು ವಿಚಾರಿಸಿ ಮಾಹಿತಿ ಪಡೆದರು. ಎಲ್ಲ ಇಲಾಖಾ ಅಧಿಕಾರಿಗಳು ಪ್ರಗತಿ ಪರಿಶೀಲನಾ ಸಭೆಯ ಅನುಪಾಲನಾ ವರದಿಗಳನ್ನು ತಿಳಿಸಿದರು. ಎಲ್ಲರಿಗೂ ಹೇಳಬೇಕು ಅಂತ ಏನಿರಲ್ಲ ಇದ್ದಾರೆ. ನಾನು ಐ ಡೋಂಟ್ ವಾಂಟ್ ಟು ಯೂಸ್ ಮೈ ಫಿಲ್ತಿ ಲ್ಯಾಂಗ್ವೇಜ್. ಬೇರೆ ಕಡೆ I have seen many of the MLAs using all this lousy language towards all the officers. It is neither attribution nor putting any blames on your part. I don't pass on the bucks on other heads. ನೀವು ಜವಾಬ್ದಾರಿಗಳು ಅರ್ಥ ಮಾಡ್ಕೊಂಡು ಏನು ಮಾಡೋಕ್ಕೆ ಯಾಕೆ ವೈ ಶುಡ್ ವಿ ಕಂಡಕ್ಟ್ ದಿಸ್ ಮೀಟಿಂಗ್, ಬ್ಲಡ್ ಮೀಟಿಂಗ್ಸ್, ವೈ ವಿ ನೀಡ್, ಯಾಕೆ ಬೇಕು ಇವೆಲ್ಲ? ಭಾಳ ದಿವಸಕ್ಕೆ ಬೇಕಂತಲ್ಲ. ನಿಮ್ಮ ಜವಾಬ್ದಾರಿ ಅರ್ಥ ಮಾಡ್ಕೊಳ್ದೆ ಆಲ್ ದ ವೇ ಟ್ರಾವೆಲಿಂಗ್ ಎವ್ರಿ ಡೇ, ಇನ್ಕ್ಲೂಡಿಂಗ್ ಇಒ ಕೂಡ. ಇದು ಭಾಳ ತಪ್ಪು ಮಾಡ್ತಾ ಇದ್ದೀರಿ ನೀವು. ಎಸ್ಸಿ 100 ಕಿಲೋಮೀಟರ್ ನೀವು ಟ್ರಾವೆಲಿಂಗ್ ಎವ್ರಿ ಡೇ ಅಂದರೆ ವಾಟ್ ಡಸ್ ಇಟ್ ಮೀನ್? ವಾಟ್ ಹ್ಯಾಪನ್ ಟು ಯುವರ್ ಹೆಲ್ತ್ ಕಂಡೀಷನ್ಸ್ ಏನಾಗುತ್ತೆ ನಿಮಗೆ? ಆರೋಗ್ಯ ದೃಷ್ಟಿಯಲ್ಲಿ ನಾನು ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು, ಬೆಂಗಳೂರಿಗೂ ಹೋಗಲ್ಲ, ಅಸೆಂಬ್ಲಿಗೂ ಸರಿಗೆ ಹೋಗಲ್ಲ, ನಾವು ದೂರ ಆಗುತ್ತೆ. ಬೆಂಗಳೂರಿನಲ್ಲಿ ಸಾಕಷ್ಟು ಕೆಲಸಗಳಿರ್ತಾವೆ. ಒಂದು ದಿವಸ ಕೂಡ ನಾನು ಹೆಜ್ಜೆ ಇಡೋಲ್ಲ. ಏನಿದ್ರು ಫೋನ್ಗಳ ಮೂಲಕ ನಾನು ಕೆಲಸ ಮಾಡ್ಕೊತ ಇದ್ದೇನೆ. ನೀವು ಅರ್ಥ ಮಾಡ್ಕೊಂಡು ಎಷ್ಟು ಸಾರಿ ಡೆಪ್ಟಿ ಕಮಿಷನರ್ ಲೆಟರ್ ಕೊಟ್ಟಿದ್ದಾರೆ ನಿಮಗೆ. ಅಲ್ಲಿಂದ AC ಕೂಡ ಲೆಟರ್ ಕೊಟ್ಟಿದ್ದಾರೆ, HQ ಅವರೆಲ್ಲ ಕೊಟ್ಟಿದ್ದಾರೆ ನಿಮಗೆ, ವಾರ್ನಿಂಗ್ ಲೆಟರ್ ಕೊಟ್ಟಿದ್ದಾರೆ. ನೀವು ಇನ್ ಸ್ಪೈಟ್ ಆಫ್ ಇಟ್ ಯು ಆರ್ ಟ್ರಾವೆಲಿಂಗ್, ಯು ಆರ್ ಇನ್ ದ ಹ್ಯಾಬಿಟ್ ಆಫ್ ಟ್ರಾವೆಲಿಂಗ್ ಎವ್ರಿ ಡೇ. ಅದನ್ನು ಅವರು ಕಂಟಿನ್ಯೂ, ಅದು ಇಡಿಯಾಟಿಕ್ ಅಪ್ರೋಚ್ ಬೇಟಪ್ಪ. ನೀವು ಅರ್ಥ ಮಾಡ್ಕೋಬೇಕಾದ್ರೆ ಎಷ್ಟು ಸಾರಿ ಅಂತ ಹೇಳೋಕ್ಕಾಗ್ತದೆ? ನಾವು ನೋಡ್ಕೆ ಅಂತ ಕೂತ್ಕೊಳ್ಳೋಕ್ಕಾಗ್ತದೆ? ತಪ್ಪ ದಿವಸ ಎಲ್ಲೋದ್ರು ಎಲ್ಲಿ ಬಂದರು ಅಂತ ಹೇಳಿ. ಇಟ್ ಇಸ್ ನಾಟ್ ಮೈ ಡ್ಯೂಟಿ. ಮತ್ತೆ ಏನು ಕೊಟ್ಟಿದ್ರಿ ಈಗ? ಈಗ ನಿಮ್ಮ ಹೆಸರೇ ಇತ್ತಲ್ಲ ಇಲ್ಲಿ, ಮಧುಕುಮಾರ್ ದೇವ್, ಮಧುಕುಮಾರ್ ಅಲ್ರಿ. ಈಗ ಗಿರೀಶ್ ನೀವು ತಾನೇ ಕಾಣದ ಗಿರೀಶ್. ಮತ್ತು ದಿಸ್ ಇಸ್ ಯುವರ್ ಸ್ಟೇಟ್ಮೆಂಟ್. ರಿಪೋರ್ಟ್ ಕೊಡ್ತೀನಿ ಅಂದ್ರೆ ಮತ್ತೆ ರಿಪೋರ್ಟೇ ಬರ್ತಿಲ್ಲ. ಏನಾಗಿದೆ? ನಕಲಿ ವೈದ್ಯರ ಅವಳಿ ಎಲ್ಲ ಕಡೆ ತಲೆ ಊರಿದ್ದಾರೆ. ಪ್ಯಾರಾಮೆಡಿಕಲ್ ಮಾಡಿಸ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅಂದ್ಬಿಟ್ಟು ರಕ್ತ ಎಲ್ಲ ಹೀರ್ತಾರೆ ಜನಗಳು. ಆಮೇಲೆ ಒಬ್ಬೊಬ್ಬರು 5-5 ಜನ 6 ಜನ ಇಟ್ಕೊಂಡಿದ್ದಾನೆ ಎಂಪ್ಲಾಯೀಸ್ನ. ಅವರೆಲ್ಲ ಹಳ್ಳಿಗಳಿಗೆ ಹೋಗ್ತಾರೆ. ಆ ಜನಗಳ ಮುಗ್ಧ ಜನಗಳ ಹತ್ರ ಒಂದೊಂದು ಬ್ಲಡ್ ಶಾಂಪಲ್ ತಗೊಂಡು ಒಂದೊಂದು 100 ಎಷ್ಟು 80 ರೂಪಾಯಿ
ಒಂದೊಂದಕ್ಕೆ 100-200 ರೂಪಾಯಿ ದುಡ್ಡು ಇಸ್ಕೊಂಡು ಬರ್ತಾರೆ ಅವರು. ಬಂದು ಟೆಸ್ಟ್ ಮಾಡಿಬಿಟ್ಟು ನಿನ್ಗೆ ಈ ರೋಗ ಐತೆ, ಈ ರೋಗ ಐತೆ, ಈ ರೋಗ ಐತೆ. ಅವ್ರಿಗೆ ಯಾವ ರೋಗ ಇರಲ್ಲ, ಸುಮ್ಮನೆ ಅನ್ನೆಸರಿಲಿ ದೇ ಆರ್ ಗಿವಿಂಗ್ ದಿ ಥ್ರೆಟ್ ಟು ಆಲ್ ಇನ್ನೋಸೆಂಟ್ ಪೀಪಲ್. ದಿಸ್ ಇಸ್ ಹ್ಯಾಪನಿಂಗ್ ಹಿಯರ್ ಇನ್ ಮಲ್ಕಾಪುರ ತಾಲೂಕ. 4 ಜನ ಇದ್ದಾರೆ ಸರ್. ಅರ್ಥವಾಯ್ತಾ ನಾನು ಹೇಳಿದ್ದು? ಇದು ಎವರಿ ಡೇ ಇಟ್ ಇಸ್ ಹ್ಯಾಪನಿಂಗ್. ಭಾಳ ಇದೆ ನೋಡಿ, ನಮ್ಮ ಕಡೆಯಲ್ಲೂ ಜಾಸ್ತಿ ಇದೆ. ರಾಂಪುರದಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಕೂಡ ಭಾಳ ನಕಲಿ ವೈದ್ಯರು, ಅವ್ರ ಸರ್ಟಿಫಿಕೇಶನ್ ಇಲ್ಲ, ಸುಮ್ಮನೆ ಆರೋಗ್ಯ ಮಾಡ್ಕೊಂಡಿದ್ದೀನಿ, ನಾನು ಓದಿದ್ದೀನಿ, ಇದನ್ನು ಫಿಟ್ ಮಾಡ್ಕೊಡ್ತಾರೆ, ಹಳ್ಳಿಗಳಿಗೆ ಹೋಗಿ ಇದು ಮಾಡ್ತಾರೆ. ಕೆಲವು ಪ್ಯಾರಾಮೆಡಿಕಲ್ಲು ಅಂತ ಮಾಡಿ ಬ್ಲಡ್ ಇದ್ದದ್ದು ಈ ಲ್ಯಾಬ್ ಮಾಡ್ಕೊಂಡಿದ್ದಾರೆ. ಲ್ಯಾಬ್ಗಳು ಅವು ಸುಮ್ಮನೆ ಬ್ಲಡ್ ತಗೊಂಡು ಹೋಗೋದು, ನಿನಗೆ ರೋಗ BP ಐತೆ, ನಿನಗೆ ಶುಗರ್ ಐತೆ, ನಿನಗೆ ಆ ಕಾಯಿಲೆ ಐತೆ ಅಂತ ತಗೊಂಡು ದೊಡ್ಡ ಕಾಯಿಲೆ ಅವ್ರಿಗೆ ಹೇಳೋದು. ಸಣ್ಣ ಕಾಯಿಲೆ ಹೇಳಿದ್ರೆ ಅವ್ರಿಗೆ ಇದು ಮಾಡೋಕ್ಕಾಗುತ್ತೆ. ದೊಡ್ಡ ಕಾಯಿಲೆ ಏನಂದರೆ ಮತ್ತೆ ಅಲ್ಟ್ರಾಸೌಂಡು ಮತ್ತು ಟೆಸ್ಟು ಎಷ್ಟು ಅಂತ ಮಾಡಿಬಿಟ್ಟು ಸುಮಾರು 1,000, 2,000, 3,000 ರೂಪಾಯಿ ಬಿಲ್ ಮಾಡಿ ಅವ್ರನ್ನ ಹಾಳು ಮಾಡ್ತಕ್ಕಂಥ ಕೆಲಸ ಇದು ನಡೀತಾ ಇದೆ. ಇಟ್ಸ್ ಗೋಯಿಂಗ್ ಆನ್. ಇಟ್ ಇಸ್ ಮೈ ಪರ್ಸನಲ್ ಕಂಪ್ಲೇಂಟ್ ವಿತ್ ದಿ ಹೆಲ್ತ್ ಡಿಪಾರ್ಟ್ಮೆಂಟ್ ಮೀಟಿಂಗಲ್ಲಿ. ಇದನ್ನು ಯಾವ ರೀತಿ ನೀವು ತಗೊಳ್ತೀರೋ ನೋಡ್ರಿ, ಸೀರಿಯಸ್ ಆಗಿ ತಗೋಬೇಕು. ವಿಚಾರ ನಂಬರ್ 1. ನಂಬರ್ 2, ಇನ್ಸ್ಪೆಕ್ಷನ್ ಆಫ್ ದಿ ಹೋಟೆಲ್ಸ್ ಭಾಳ ಸರಿ ಹೇಳಿದೆ ನಾನು. ಇನ್ಸ್ಪೆಕ್ಷನಲ್ಲಿ ಅಲ್ಲಿ ಆಲ್ಮೋಸ್ಟ್ ಅನ್ನ ಇದ್ರೆ ಮೆಜಾರಿಟಿ ಆಫ್ ದಿ ಹೋಟೆಲ್ಸ್ ಯಾವ ಸಿಸ್ಟಮು ಇರಲ್ಲ. ಸುಮ್ಮನೆ ತಾಂಡು ಬಂದೇನೋ ಒಂದು ತಟ್ಟೆ ಅಲ್ಲಿ ತಿಂದೇನೋ ಒಂದು ಬಕೆಟ್ ನೀರು ಹತ್ತಿದ್ರೆ ಮತ್ತೆ ಅದೇ ತಟ್ಟಿಗೆ ಇಡ್ಲಿ ವಡೆ, ಆಮೇಲೆ ಯಾವುದೋ ಒಂದು ಕಪ್ನಲ್ಲಿ ಕಾಫಿ ಕೊಟ್ಟೇನೋ ಆ ಕಾಫಿ ಹಂಗಂತದ್ದು ಮತ್ತೆ ಅವ್ರಿಗೆ ಅದೇ ತೀರಾ. ಆವಾಗ ನೀವು ಗಲಾಟೆ ಮಾಡಿದ್ರೆ ಈ ಪ್ಲಾಸ್ಟಿಕ್ ಕಪ್ಪುಗಳಿಗೆ ಕೊಡ್ತಾರೆ. ಅದು ಕುಡಿದ್ಬಿಟ್ಟು ಅಲ್ಲೇ ಬಜಾರಕ್ಕೆ ಬಿಸಾಕಿ ಹೋಗುತ್ತೆ. ಅವ್ನಿಗೆ ಯಾವ ರೋಗನ, ಕುಷ್ಠ ರೋಗನೋ ಇನ್ಯಾವ ರೋಗಗಳು ಒಂದು ಗೊತ್ತಿಲ್ಲ. ಎಲ್ಲ ಎಪಿಡೆಮಿಕ್ ಡಿಸೀಸಸ್ ಮತ್ತೆ ಎಲ್ಲಿಂದ ಪ್ರಾರಂಭ ಆಗಿಲ್ಲ. ಡಾಕ್ಟರ್ ನೀವೇ ಅಲ್ಲ, ಯು ಆಸ್ ಎ ಪ್ರೂಡೆಂಟ್ ಪರ್ಸನ್, ಯು ಆರ್ ಬೀಯಿಂಗ್ ಎ ಡಾಕ್ಟರ್, ಯು ನೋ ಬೆಟರ್ ದನ್ ಮೀ. ಅಲ್ಲ ಸ್ಪ್ರೆಡ್ ಆಗಿದ್ದಲ್ಲ, ಅಟ್ಲೀಸ್ಟ್ ಮೈಂಟೆನೆನ್ಸ್ ಏನೋ ಕೊಡ್ಬೇಕು. ನಾವು ಲಾಸ್ಟ್ ಟೈಮ್ ಬಂದಾಗ ಕೂಡ ಮ್ಯಾಲೆ ಇದ್ದಾನೆ ನೋಡ್ತಾನೆ, ಕೆಟ್ಟದ್ದು ಒಳ್ಳೇದು ಅನ್ನೋದು. ಕೈಲಾದಷ್ಟು ನಮ್ಮ ಕೈಲಿ ಸಹಾಯನ ಆಗೋದ ರೀತಿಯಲ್ಲಿ ಮಾಡೋದು. 100% ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ. ಕನಿಷ್ಠ ಒಂದು 20% ಅದು ನಾವು ಜಸ್ಟಿಸ್ ಕೊಡೋದು ಹೋದಂಗೆ ಸರ್ಕಾರ ಸಂಬಳಗಳು ತಗೊಂಡು ಎಲ್ಲ ಅನುಭವಿಸ್ತಾ ಇದ್ದಾವೆ. ನಾವು ಸರ್ಕಾರದಿಂದ ಎಲ್ಲ ಕೊಟ್ಟಿದ್ದಾರೆ ಸವಲತ್ತು. ಬಟ್ ಜನಕ್ಕೆ ಏನು ಗೊತ್ತಾಗುತ್ತೆ? ಮತ್ತೆ ಹಳ್ಳಿಯಿಂದ ಬರ್ತಾರೆ, ಹೋಗ್ತಾರೆ, ಮತ್ತೆ ಕುಡಿತಾರೆ, ತಿಂತಾರೆ, ಇವೆಲ್ಲ ಮಾಡ್ತಾರಪ್ಪ. ಅದನ್ನು ನೀವು ಹೆಲ್ತ್ ಅವ್ರು ಕೂಡ ಒಂದೊಂದು ವಿಸಿಟ್ ಮಾಡ್ಕೊಂಡು ಹೋಗೋದು. ಲಾಸ್ಟ್ ಟೈಮು KDP ಮೀಟಿಂಗ್ ಹೊಸ ಮಾಡ್ತಾ ಇದ್ದಾರೆ. ಒಂದೊಂದು ಟೀಮು ಸೀರಿಯಸ್ ಆಗಿ ಹೋಗ್ಬಿಟ್ಟು 1 ವಾರ 15 ದಿವಸ ಒಂದ್ಸಲ ಮಾಡಿ ಮನೆ ಹತ್ರ ಬಂದ್ಬಿಟ್ರು. ಸಾರ್ ನಾವು ವಿಸಿಟ್ ಮಾಡಿಬಿಟ್ಟು ಇಂತಿಂಥ ಹೋಟ್ಲಿಗೆ ನೋಟಿಸ್ ಹಚ್ಚಿ ಬಂದ್ಬಿಟ್ಟು ಅದು ಅಲ್ಲಿಗೆ ಕ್ಲೋಸ್. ಮತ್ತು ಇಲ್ಲಿವರೆಗೂ ಒಂದು ನಡೆದೇ ಇಲ್ಲ. ಇದು ಪ್ರಯತ್ನ ಇಮ್ಮಿಡಿಯೇಟಾಗಿ ಇದು ಸ್ಟಾರ್ಟ್ ಮಾಡಬೇಕು ನೀವು, ಇಮ್ಮಿಡಿಯೇಟಾಗಿ. ಆಮೇಲೆ ಫುಟ್ಪಾತಲ್ಲಿ ನಡೀತಕ್ಕಂಥದ್ದು ಏನಿದೆ ಎಂಬುದನ್ನು ಸ್ವಲ್ಪ ಯಾವುದನ್ನು ಐಡೆಂಟಿಫೈ ಮಾಡಿದರೆ, ಟೆಸ್ಟ್ ಮಾಡಿದ್ರೆ ನೀವು ಅಷ್ಟೇ ನಾಗರಾಜ್, ನೀವು ಕೂಡ ಸ್ವಲ್ಪ ಕಂಟ್ರೋಲ್ ಓವರ್ ದರ್ ಇಶ್ಯೂ. ಅದರ್ವೈಸ್ ಯಾಕಂದರೆ ಎಷ್ಟು ಓಪನ್ ಆಗಿ ಅಂತ ಎಲ್ಲ ಏನಪ್ಪ, ಎಲ್ಲ ಕೂಲಿ ಕಾರ್ಮಿಕರು ಎಲ್ಲ ಹೊರಗಡೆ ಹೋಗಿರ್ತಾರೆ ಕೆಲಸ ಮಾಡಲಿಕ್ಕೆ. ಕಷ್ಟಪಟ್ಟು ದುಡ್ಕೊಂಡು ಬರ್ತಾರೆ. ಇಲ್ಲಿ ಬಂದು ಕೂಡಲೇ ಒಂದು 50-100 ರೂಪಾಯಿ ಕೊಡ್ತಾರೆ. ಮತ್ತು ಈ ಥರ ಊಟ ಮಾಡಿ ಆರೋಗ್ಯ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಟಿ ಜಗದೀಶ್, ಸಿಪಿಐ ನಾಗರಾಜ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲಿಂಗರಾಜ್, ಡಾಕ್ಟರ್ ರಂಗಪ್ಪ, ನಿರ್ಮಿತ ಕೇಂದ್ರದ ಸತೀಶ್, ವಿವಿಧ ಇಲಾಖಾ ಅಧಿಕಾರಿಗಳು, KDP ನಾಮನಿರ್ದೇಶನ ಸದಸ್ಯರಾದ ಶ್ರೀನಿವಾಸ್, ಡಾಕ್ಟರ್ ದಾದಾಪೀರ್, ಬಸವರಾಜ್, ವೀರೇಶ್, ಅಯ್ಯಣ್ಣ, ಶ್ರೀಮತಿ ಶೋಭಾ, ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.